ಹಿಂದುತ್ವದ ಪ್ರತಿಪಾದಕರಿದ್ದಾರೆ ಎಲ್ಲ ಲಿಂಗಾಯತರು ವೀರಶೈವರು. ನೀವು ಮದ್ದೂರಿನಲ್ಲಿ ನನಗೆ ಸಿಕ್ಕಂಥ ಸ್ವಾಗತ ನೋಡಿದಿರಿ, ಮೊನ್ನೆ ಮಂಡ್ಯ ಸಮೀಪ ಇರುವಂಥ ಕೆರಗೋಡದಲ್ಲಿ ಸಿಕ್ಕಂಥ ಸ್ವಾಗತ ನೋಡಿರಿ, ಹಾಸನದಲ್ಲಿ ಹಾಸನಾಂಬ ದೇವಸ್ಥಾನಕ್ಕೆ ಹೋದಾಗ ಜನ ಮುಂದಿನ ಮುಖ್ಯಮಂತ್ರಿ ಯತ್ನಾಳ್ ಕರ್ನಾಟಕ ಹುಲಿ ಅಂತ ಹೇಳಿ ಘೋಷಣೆ ಕೂಗೋದು ನೋಡಿರಿ. ಅವ್ರು ಯಾರೂ ಲಿಂಗಾಯತರು ಇರಲಿಲ್ಲ. ಮಂಡ್ಯದಲ್ಲಿ ಲಿಂಗಾಯತರಿಲ್ಲ, ಮದ್ದೂರಿನಲ್ಲಿಲ್ಲ, ಕೆರೆಗೂಡದಲ್ಲಿಲ್ಲ. ಅಲ್ಲೆಲ್ಲ ಪಾಪ ದಲಿತರು, ಆಲಮತ ಸಮಾಜ, ಒಕ್ಕಲಿಗ ದೊಡ್ಡ ಸಮಾಜ. ಅಲ್ಲಿ ಜನ ನನ್ನನ್ನು 20,000 15,000 ಯಾವುದು ದುಡ್ಡು ಖರ್ಚು ಮಾಡಿಲ್ಲ, ಯಾವ ರೀತಿ ವಾಹನ ಕೊಟ್ಟಿಲ್ಲ, ಯಾವ ಬಂದ ಕಾರ್ಯಕರ್ತರಿಗೆ ಊಟ ಹಾಕಿಲ್ಲ. ಇವತ್ತು ಕೇವಲ ನಾವು ಉತ್ತರ ಕರ್ನಾಟಕ ಸೀಮಿತ ಆಗಿಲ್ಲ, ನಾವು ಮೈಸೂರು ಚಾಮರಾಜವರೆಗೆ ನಮ್ಮ ಒಂದು ಅಸ್ತಿತ್ವ ಇವತ್ತು, ನಮ್ಮ ಅಸ್ತಿತ್ವದ ಒಂದು ಏನು ವ್ಯಾಪ್ತಿ ಇವತ್ತು ಹೆಚ್ಚಾಗಿದೆ. ಇದನ್ನು ನೀವು ಬೇಕಾದರೆ ನನ್ನ ಎಲ್ಲ ಇಲ್ಲಿ ಕೆರಗೋಡದಲ್ಲಿ ಸಿಕ್ಕಂಥ ಸ್ವಾಗತ, ಮದ್ದೂರಿನಲ್ಲಿ ಆದಂಥ ಸ್ವಾಗತ, ಹಾಸನಾಂಬೆ ದರ್ಶನದಲ್ಲಿ ಆದಂಥ, ನಾನು ಹೋಟೆಲ್ ಮುಂದೆ ಸಾವಿರಾರು ಕಾರ್ಯಕರ್ತರು ಬಂದು ಪಟಾಕಿ ಹಾರಿಸಿ ಘೋಷಣೆ ಕೂಗಿದ್ದು ನೋಡಿದ್ರೆ ರಾಜ್ಯದ ಜನರಲ್ಲಿ ಯತ್ನಾಳ ಒಬ್ಬ ಕರ್ನಾಟಕದ ಯೋಗಿ ಆಗಬಹುದು ಅನ್ನೋಂಥ ವಿಶ್ವಾಸ ಇರುವಂಥ ಒಂದು ಜನ ಆಶೀರ್ವಾದ ನನಗೆ ಈಗಾಗಲೇ ನನ್ನ ಸರ್ವೆ ಪ್ರಕಾರ ಮಾಡಿದ್ದಾರೆ.